ಪೊಲೀಸರ ಮನವಿಯನ್ನು ನಿರ್ಲಕ್ಷಿಸಿ ವಿಧಾನಸೌಧದ ಕಾರ್ಯಕ್ರಮ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಎಂ ಡಿಸಿಎಂ 11 ಅಮಾಯಕರನ್ನ ಕೊಂದಿದ್ದಾರೆ ಅಂತ ಹೇಳಿದ್ದಾರೆ. ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಹೇಳಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸಿಎಂ ಡಿಸಿಎಂ ನಡುವೆ ಪ್ರತಿಷ್ಠೆಯ ವಾರ್ನಿಂದಲೇ ಈ ದುರಂತ ಸಂಭವಿಸಿದೆ. ಈ ದುರಂತಕ್ಕೆ ಇಡೀ ಸರ್ಕಾರವೇ ಕಾರಣ ಅಂತ ಹೇಳಿ ಅಶೋಕ್ ಗುಡುಗಿದ್ದಾರೆ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ. ಡಿಸಿಪಿ ವಿಧಾನಸೌಧ ಭದ್ರತೆ ಇವರು ಏನು ಸತ್ಯವತಿ ಅವರು ಪತ್ರ ಬರೆದವ್ರೆ, ಪಬ್ಲಿಕ್ ಟಿವಿಲಿ ಫಸ್ಟ್ ಪ್ರಸಾರ ಆಯಿತು. ಆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಏನು ಹೇಳ್ತಾರೆ ಕೇಳೋಣ. ಸರ್, ನಿಮ್ಮ ಕೈನಲ್ಲಿ ಪತ್ರ ಇದೆ, ಪಬ್ಲಿಕ್ ಟಿವಿಲಿ ಪ್ರಸಾರ ಆಗಿರುವಂಥದ್ದು. ಈ ಒಂದು ಪತ್ರದ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಾ? ಮತ್ತೆ ಅಲ್ಲಿ ವಿವರಣೆಯಾಗಿ ತುಂಬಾ ವಿವರವಾಗಿ ಹೇಳಿದ್ದಾರೆ ಡಿಸಿಪಿ ಕರಿಬಸವನಗೌಡ, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ. ಈಗಾಗಲೇ ಪಬ್ಲಿಕ್ ಟಿವಿಯಲ್ಲಿ ಬಿತ್ತರ ಆಗಿದೆ. ಇದು ನನಗೂ ಪಬ್ಲಿಕ್ ಟಿವಿಯಿಂದ ಕಾಲ್ ಬಂದಿತ್ತು. ಸ್ಪಷ್ಟವಾಗಿ ಇಲ್ಲಿನ ವಿಧಾನಸೌಧದ ಡಿಸಿಪಿ ಹೇಳಿದ್ದಾರೆ, ಇಲ್ಲಿ ವಿಧಾನಸೌಧದ ಮುಂದೆ ಮಾಡಕ್ಕೆ ಸಾಧ್ಯ ಇಲ್ಲ, ನಮ್ಮಲ್ಲಿ ಕೊರತೆ ಇದೆ, ಪೊಲೀಸರ ಸಿಬ್ಬಂದಿ ಇಲ್ಲ, ಕೊರತೆ ಇದೆ, ಮಾಡೋದು ಬೇಡ ಅನ್ನೋ ಸಲಹೆಯನ್ನು ಕೊಟ್ಟಿದ್ದಾರೆ. ಇಷ್ಟಾದರೂ ಈ ದುರುಳರಿಗೆ ಇದು ಏನು ಅನಿಸ್ಲೇ ಇಲ್ಲ, ಅವ್ರ ತಲೆಯಲ್ಲೂ ಔಟ್ ಇದೆ. ಇದು ಕೊಹ್ಲಿ ಯಾರು ತಗೊಳಕ್ಕೆ ಇದನ್ನ? ವಿರಾಟ್ ಕೊಹ್ಲಿ ಈ RCB ಕಪ್ಪಿನ ರೂವಾರಿ ಅನ್ನೋದು ಅವ್ರು ಯಾಕೆ ತಗೊಬೇಕು, ನಾವ್ಯಾಕೆ ತಗೊಂಬಾರ್ದು? ಸರ್ಕಾರ ವಿಧಾನಸೌಧದ ಮುಂದೆ ಹಾಕಿ ಅವರಿಗೆ ಮೈಸೂರು ಪೇಟ ಹಾಕಿ ಗಂಧದಾರ ಹಾಕ್ಬಿಟ್ರೆ ನಾವು ಅಂತ ಆಗೋಗ್ತೈತೆ. ಬ್ರ್ಯಾಂಡ್ ಬೆಂಗಳೂರು ಮಾಡಕ್ಕೋಸ್ಕರ ಇವತ್ತು ಈ ಕೊಲೆಗಳಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಮಾಡಕ್ ಹೋಗಿ ಸಾವಿನ ಬೆಂಗಳೂರು ಮಾಡಿಬಿಟ್ರು, ಅನ್ಯಾಯವಾಗಿ ಮಕ್ಕಳ ಸಾವಿನ ಬೆಂಗಳೂರನ್ನ ಮಾಡಿಬಿಟ್ರು. ಇದು ಇತಿಹಾಸದ ಪುಟಗಳಲ್ಲಿ ಇವರಿಗೆ ಕಪ್ಪು ಚುಕ್ಕೆ. ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಇದು ಕಪ್ಪು ಚುಕ್ಕೆ. ಇಡೀ ಭಾಗಶಃ ಭದ್ರತೆಯನ್ನ ವಿಧಾನಸೌಧಕ್ಕೆ ಬರಬೇಕು ಅನ್ನುವಂತಹ ಇರಾದೆ ಇತ್ತು ಅನ್ಸುತ್ತೆ. ಅದ್ರಲ್ಲಿ ಹೇಳ್ತಾರೆ ಭದ್ರತೆ ಕೊಡೋದಕ್ಕಾಗಲ್ಲ, ಸಿಬ್ಬಂದಿ ಕೊರತೆ ಇದೆ, ಭದ್ರತೆ ಕೊರತೆ ಬರುತ್ತೆ, ಲಕ್ಷಾಂತರ ಜನ ಬರ್ತಾರೆ, ಫ್ಯಾಮಿಲಿ ಸಮೇತ ಬರ್ತಾರೆ, RCB ಫಾಲೋವರ್ಸ್ ಜಾಸ್ತಿ ಇದ್ದಾರೆ, ಹಾಗಾಗಿ ನಮ್ಮ ಕೈಲಿ ಆಗೋದಿಲ್ಲ, ಆದ್ರೂ ಕೂಡ ಸರ್ಕಾರ ಹೇಳಿದೆ ಅಂತ ನಾವು ಭದ್ರತೆ ಕೊಡ್ತೀವಿ ಅಂತ ಅಸಹಾಯಕತೆಯನ್ನು ಕೂಡ ಪೊಲೀಸರು ವ್ಯಕ್ತಪಡಿಸ್ತಾರೆ. ಅದರಲ್ಲಿ ನೋಡಿ, ಅವರು ಪೊಲೀಸರು ಎಷ್ಟು ಹೇಳಬೇಕೋ ಅಷ್ಟನ್ನು ಕೂಡ ಸರ್ಕಾರಕ್ಕೆ ಹೇಳಿದ್ದಾರೆ. ಬೇಡ 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 ಅಂತ ಹೇಳಿದ್ರು ಏಯ್ ನೀನೋ ಸರ್ಕಾರ ನಾನೋ ಸರ್ಕಾರ, ಬಾಯಿ ಮುಚ್ಕೊಂಡು ಮಾಡು ಅಂದವ್ರು. ವಿಧಿ ಇಲ್ದರೆ ಮಾಡಿ, ವಿಧಿ ಇಲ್ಲದೆ ಸಸ್ಪೆಂಡ್ ಆಗಿದ್ದಾರೆ. ಅವ್ರ ತಪ್ಪು ಬೇಡ ಅಂತ ಹೇಳಿ ಇವತ್ತು ಯಾರು ಮಾಡಿದ್ರು ಕಳ್ತನ, ಯಾರು ಅನ್ಯಾಯ ಮಾಡಿದ್ರು, ಯಾರು ಮೋಸ ಮಾಡಿದ್ರು, ಯಾರು ಜನಕ್ಕೆ ದ್ರೋಹ ಮಾಡಿದ್ರು, ಯಾರು ಈ ಕೊಲೆ ಕಾರಣ, ಅವ್ರು ಎಸ್ಕೇಪ್ ಆಗ್ಬಿಟ್ರು. ಈ ಕಾರ್ಯಕ್ರಮ ಮಾಡಬೇಡ ಅಂತ ಹೇಳಿದವರು ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಂಡು ಸಸ್ಪೆಂಡ್ ಆಗಿ ಅವ್ರ ಜೀವನದಲ್ಲಿ ಕಪ್ಪು ಚುಕ್ಕೆಯನ್ನ ತಗೊಂಡು ಪೊಲೀಸ್ ಅಧಿಕಾರಿಗಳು ಹೊರಟೋದ್ರು. ಇಲ್ಲಿ ಭದ್ರತೆ ಕೊಡೋ ಕಾರಣಕ್ಕಾಗಿ ಕ್ರೀಡಾಂಗಣದಲ್ಲಿ ಭದ್ರತೆ ಕೊರತೆ ಆಯಿತು ಸರ್. 11 ಜನ ಸಾವು ಅಲ್ಲಾಯಿತು. ಯಾಕೆಂದ್ರೆ ಪೊಲೀಸರು ಇರಲಿಲ್ಲ ಅಗತ್ಯ ಪ್ರಮಾಣದಲ್ಲಿ. ನೋಡಿ, ಎಲ್ಲಿ VIPs ಇರ್ತಾರೋ, ಇಲ್ಲಿ CM ಇದ್ರು, ಉಪಮುಖ್ಯಮಂತ್ರಿ ಇದ್ರು, ಮಂತ್ರಿಗಳಿದ್ರು, ಚೀಫ್ ಸೆಕ್ರೆಟರಿ ಇದ್ರು, ಎಲ್ಲರೂ ಇಲ್ಲಿ ಬಂದ್ಬಿಟ್ರು. ಇಡೀ ಅವ್ರ ಕುಟುಂಬನ ಕಾಪಾಡೋಕ್ಕೋಸ್ಕರ ಮುಖ್ಯಮಂತ್ರಿಗಳು ಅವರ ಮಂತ್ರಿಗಳ ಕುಟುಂಬಗಳನ್ನು ಕಾಪಾಡೋಕ್ಕೋಸ್ಕರ ಎಲ್ಲ ಸಿಬ್ಬಂದಿ ಇಲ್ಲಿತ್ತು. ಒಬ್ಬೊಬ್ಬರ ಕುಟುಂಬಕ್ಕೂ ಒಂದೊಂದು 20 ಜನ ಅಂದರೆ ಮುಗಿದೋಯ್ತು. ಒಂದು 400-500 ಜನ ಇಲ್ಲೇ ಸಿಬ್ಬಂದಿ, CM ಸಿಬ್ಬಂದಿ ಮುಗಿದೋಯ್ತು. ಇನ್ನು ಅಲ್ಲಿ KC ಹತ್ರ ಇದ್ದಿದ್ದ ಎಲ್ಲ ಸಿಬ್ಬಂದಿನ ಇಲ್ಲಿಗೆ ಕರ್ಸ್ಕೊಂಬಿಟ್ರು. ಯಾಕಂದರೆ ಇಲ್ಲಿ VIPs ಜಾಸ್ತಿ ಇದ್ದರು, ಅಲ್ಲಿ ಯಾರು VIPಗಳಿರಲಿಲ್ಲ. ಅಲ್ಲಿ ರಘುದೀಕ್ಷಿತ್ ಆರ್ಕೆಸ್ಟ್ರಾ ನೋಡ್ಸ್ಕೊಂಡಿದ್ರು. ಆ ರಘುದೀಕ್ಷಿತ್ಗೆ ಏನು ಬೇಕಾಗಿದೆ ಕೊಡಬೇಕಾ ಸೆಕ್ಯೂರಿಟಿ? ಏನು ಬೇಕಾಗಿಲ್ಲ. ಹಾಡು ಆಡ್ತಾ ಇರ್ತಾನೆ, ಪಾಪ ಅವನ್ನ ಯಾರು ಹೊಡಿತಾರೆ, ಇಲ್ಲಿ ಏನಾನ ಆದರೆ ಕಷ್ಟ ಅಂತ ಇಲ್ಲಿಗೆಲ್ಲ ಕಳಿಸ್ತರು. ಅನಾಹುತ ಅಲ್ಲಾಗೋಯ್ತು. ನಾನು ಹೇಳ್ತೀನಲ್ಲ, 2 ಗಂಟೆಗೆ ನೀವು ಅಲ್ಲಿ 3 ಗಂಟೆಗೆ ಗೇಟ್ ಓಪನ್ ಮಾಡಿದರೆ ಈ ಅನಾಹುತ ನಡೀತಾನೆ ಇರಲಿಲ್ಲ. ಯಾರೋ ಒಬ್ಬ ಮಹಾನುಭಾವರು ಇಲ್ಲಿ ಡ್ಯಾಸ್ ಮೇಲೆ ಇದ್ದವರು ಫೋನ್ ಮಾಡಿ ಹೇಳ್ತಾರಂತೆ, ಏಯ್ ಏನು ತಿಳ್ಕೊಂಡಿದ್ಯಾ, ಇಲ್ಲಿ ಒಬ್ಬ ಅಳ್ಳಾಡಬಾರ್ದು, ವಿಧಾನಸೌಧದಲ್ಲಿರೋ ಜನ ಪೂರ್ತಿ ತುಂಬೋಗ್ಬೇಕು, ನಾಳೆ ಎಲ್ಲ ಪತ್ರಿಕೆ ಎಲ್ಲ ಚಾನಲಲ್ಲೂ ತುಂಬಿ ತುಳುಕಿದ ವಿಧಾನಸೌಧ ಅಂತ ಬರಬೇಕು, ನಮ್ಮ ಕಾರ್ಯಕ್ರಮ ಮುಗಿದು ಜನಗಣಮನ ಹೇಳೋವರೆಗೂ ನೀನು ಗೇಟ್ ಓಪನ್ ಮಾಡಬೇಡ ಅಂತ ಹೇಳ್ತಾರಂತೆ. ಇಲ್ಲಿ ಡ್ಯಾಸ್ ಮೇಲಿದ್ದವರು ಸರ್ಕಾರ. ಅರ್ಥ ಆಯ್ತಲ್ಲ ಯಾರು ಏನು ಅನ್ನೋದು ನಿಮ್ಗೆ ಅರ್ಥ ಆಗಿದೆ. ನಿಮ್ಮ ಈ ಒಂದು ಜಾತ್ರೆ ಮಾಡೋಕ್ಕೋಸ್ಕರ 11 ಜನರ ಜೀವವನ್ನು ತೆಗೆದ್ರಿ. ನಿಮ್ಮ ಜಾತ್ರೆಗೋಸ್ಕರ 11 ಜನರ ಜೀವ ತೆಗೆದ್ರಿ.
ಈ ಶಾಪ ನಿಮಗೆ ತಟ್ಟುತ್ತೆ. ಈ ಪತ್ರ ಸರ್ಕಾರದ ಮತ್ತೊಂದು ಬಂಡವಾಳ ಬಯಲು ಮಾಡಿದೆ, ಏನು ಹೇಳುತ್ತೀರಾ, ಏನು ಆಗ್ರಹ ಮಾಡ್ತೀರಾ? ನೋಡಿ, ಇಷ್ಟೆಲ್ಲ ದಾಖಲೆಗಳು ಬಂದರೂ ಕೂಡ, ಮಾಧ್ಯಮದಲ್ಲಿ ಬಂದರೂ ಕೂಡ ಇನ್ನೂ ರಾಜೀನಾಮೆ ಕೊಡದೆ ಹಠ ಹಿಡಿತೀರಲ್ಲ, ಯಾವ ಪುರುಷಾರ್ಥಕ್ಕೋಸ್ಕರ ಹಿಡ್ತೀರಾ? ನಾನು ಸಿದ್ದರಾಮಯ್ಯನವ್ರು ಕೊಳ್ತೀನಿ, ಹೆಂಗೋ 2.5 ವರ್ಷ ನಿಮ್ಮದು ಬಿಟ್ಟು ಹೋಗ್ಬೇಕಲ್ಲ, ಇವಾಗೇ ಕೊಟ್ಬಿಡಿ. ಒಳ್ಳೆ ಮಾರಲ್ ರೈಟ್ಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಥರ ನಿಮ್ಮ ಹೆಸರು ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಚಿರಸ್ಥಾಯಿ ಆಗೋತಾರೆ. ರಾಜೀನಾಮೆ ಕೊಟ್ಟೋಗಿ. ಜಾರ್ಜ್ ಫರ್ನಾಂಡಿಸು ರಾಜೀನಾಮೆ ಕೊಟ್ಟರು ಅವರೆಲ್ಲ. ಅಂಥ ಸಾಲಿನಲ್ಲಿ ನೀವು ಬಂದು ಹೋಗ್ತೀರಾ? ದಯವಿಟ್ಟು ರಾಜೀನಾಮೆ ಕೊಡಿ. ಇದು ಆರ್ ಅಶೋಕ್ ಅವರ ಆಗ್ರಹ. ಕ್ಯಾಮರಾಮನ್ ಮುನಿರಾಜು ಜೊತೆ ಮಸೂದ್ ಪಬ್ಲಿಕ್ ಟಿವಿ, ಬೆಂಗಳೂರು.